ಸದನದಲ್ಲಿ ಮತ್ತೊಮ್ಮೆ ಡಿಕೆಶಿ ಮುನಿರತ್ನ ಸಂಘರ್ಷ ಶುರುವಾಗಿದೆ. ಮುನಿರತ್ನ ನಿಮ್ಮನ್ನ ತಯಾರು ಮಾಡಿದ ನಾವೇ. ಮುನಿರತ್ನ ಅವರೇ ಚರ್ಚೆಗೆ ನಿಮಗೂ ಅವಕಾಶ ನೀಡುತ್ತೇವೆ, ನಾವು ನಿಮ್ಮ ಮಾತನ್ನ ನಾವು ಆಲಿಸ್ತೇವೆ, ನೀನು ತನಿಖೆ ಮಾಡಲು ಎಲ್ಲೆಲ್ಲ ಸುತ್ತುತ್ತಿದ್ದೀಯಾ, ಮುನಿರತ್ನ ನಿಮ್ಮನ್ನ ತಯಾರು ಮಾಡಿದ ನಾವೇ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಆ ದೃಶ್ಯವನ್ನು ನೀವು ಗಮನಿಸಿರಬಹುದು. ಮುನಿರತ್ನ ಅವರೇ ಚರ್ಚೆಗೆ ನಿಮಗೂ ಅವಕಾಶ ನೀಡ್ತೀವಿ, ಆದರೆ ನಿಮ್ಮ ಹೆಸರು ನನಗೆ ಮರೆತು ಹೋಗ್ತಾ ಇದೆ, ಕಾರಣ ನೀವು ಅಲ್ಲಲ್ಲಿ ಸುತ್ತಾಡ್ತಾ ಇದ್ದೀರಿ. ಅಂದರೆ ಕಾಂಗ್ರೆಸ್ನಲ್ಲಿದ್ದವರು ಬಿ ಜೆ ಪಿಗೆ ಹೋದರು, ಬಿ ಜೆ ಪಿಯಲ್ಲಿ ನಾನಾ ತರಹದ ಆರೋಪಗಳನ್ನು ಹೊತ್ಕೊಂಡ್ರು, ಆಡಿಯೋ ವಿವಾದ ಆಯಿತು, ಇಂಜೆಕ್ಟ್ ಮಾಡುವಂತಹ ಪ್ರಕರಣದಲ್ಲೂ ಕೂಡ ಹೆಸರು ತಳುಕು ಹಾಕಿಕೊಳ್ತು. ಹೀಗಾಗಿ ನಿಮ್ಮ ಹೆಸರು ನಾನು ಮರೆತಿದ್ದೀನಿ, ನಿಮ್ಮ ಬಗ್ಗೆಯೂ ನಾವು ತನಿಖೆ ಮಾಡಬೇಕಿದೆ. ಸದನದಲ್ಲಿ ಮುನಿರತ್ನಗೆ ಕುಟುಕಿದ ಡಿ ಕೆ ಶಿವಕುಮಾರ್. ಸದನದಲ್ಲಿ ಇದಕ್ಕೆ ಕೂಡಲೇ ಕೌಂಟರ್ ಕೊಟ್ಟ ಬಿಜೆಪಿ ಶಾಸಕ ಮುನಿರತ್ನ ಹೇಳಿದ್ದೇನು ಗೊತ್ತಾ, ನನ್ನದು ಅವರದ್ದು ಇಬ್ಬರ ತನಿಖೆಯೂ ಕೂಡ ಸಿಬಿಐಗೆ ಸಿಐಡಿಗೆ ಒಪ್ಪಿಸಿ, ನನ್ನ ಮತ್ತು ಅವರ ಬಗ್ಗೆ ತನಿಖೆ ನಡೆಸಿ, ಇಬ್ಬರ ಪ್ರಕರಣಗಳನ್ನು ಕೂಡ ಸಿಬಿಐಗೆ ವಹಿಸಿ ಸ್ಪೀಕರ್ ಎಂದ ಮುನಿರತ್ನ. ಸದನದಲ್ಲಿ ಮತ್ತೊಮ್ಮೆ ಡಿಕೆಶಿ ಮುನಿರತ್ನ ಸಂಘರ್ಷ ಶುರುವಾಗಿದೆ. ನೋಡಿ, ಮುನಿರತ್ನ ಅವರ ಕ್ಷೇತ್ರ ರಾಜರಾಜೇಶ್ವರಿ ನಗರ. ಸೊ ಆ ಕ್ಷೇತ್ರದ ಆಗಿನಿಂದ ಈಗಿನವರೆಗೂ ನಾಯಕ ಯಾರು ಅಂತ ಕೇಳಿದ್ರೆ ಡಿ ಕೆ ಸುರೇಶ್. ಮುನಿರತ್ನ ಶಾಸಕರಾಗಿರ್ಬೋದಲ್ಲಿ, ಆದರೆ ಡಿ ಕೆ ಸುರೇಶ್ ಈ ಹಿಂದೆ ಸಂಸದರಾಗಿದ್ದವರು. ಸೊ ಅವರ ಸುಪರ್ದಿಗೆ ಬರುವಂತಹ ಒಂದು ಕ್ಷೇತ್ರ ಅಂದರೆ ಅದು ರಾಜರಾಜೇಶ್ವರಿ. ಸೊ ಅಲ್ಲಿ ಅಣ್ಣ ತಮ್ಮಂದಿರ ಇಬ್ಬರ ರಾಜಕಾರಣ ಹೇಗೆ ಅನ್ನೋದು ಮುನಿರತ್ನ ಈ ಹಿಂದಿನಿಂದಲೂ ಕೂಡ ವ್ಯಾಖ್ಯಾನಿಸ್ಕೊಂಡು ಬಂದಿದ್ದಾರೆ. ಮೊನ್ನೆ ಸದನದಲ್ಲಿ ಏನಾಯಿತು ಅಂತ ಕೇಳಿದ್ರೆ ಡಿ ಕೆ ಶಿ ಇದ್ದಕ್ಕಿದ್ದ ಹಾಗೆ ಎದ್ದು ನಿಂತು, ಯಾರಪ್ಪ ನಿನ್ನ ಹೆಸರೇನು ಅಂತ ಕೇಳ್ತಾರೆ ಬೇರೆಯವ್ರ ಜೊತೆ, ಅವರದ್ದೇ ಬೆಂಬಲಿಗರ ಜೊತೆ. ಮುನಿರತ್ನಂ ಮುನಿರತ್ನಂ ನಿಮ್ಮ ಹೆಸರೇ ನನಗೆ ನೆನಪಾಗ್ತಾ ಇಲ್ಲ, ನೀವು ಒಂದು ಕಡೆ ನಿಲ್ಲೋದಿಲ್ಲ, ಅಲ್ಲಲ್ಲಿ ತಿರುಗಾಡ್ತಾ ಇರ್ತೀವಿ ಅಂದರೆ ಕಾಂಗ್ರೆಸ್ನಲ್ಲಿದ್ದವರು ಬಿ ಜೆ ಪಿಗೆ ಹೋದ ನಂತರ, ಅದಾದ ನಂತರ ಸಾಕಷ್ಟು ಆರೋಪಗಳು ಕೇಳಿಬಂತು ಮುನಿರತ್ನ ವಿರುದ್ಧ. ಸೊ ನಿನ್ನ ಬಗ್ಗೆ ನಾವು ತನಿಖೆ ಮಾಡಬೇಕಾಗಿದೆ ಅಂತ ಹೇಳಿ ಹೇಳ್ತಾರೆ. ಸೊ ಆಗಲೂ ಕೂಡ ಮುನಿರತ್ನ ಒಂದು ಕೌಂಟ್ರ್ ಕೊಡ್ತಾರೆ, ಆ ಒಂದು ಝಲಕ್ ನೋಡ್ಕೊಂಡು ಬನ್ನಿ. ಮುನಿರತ್ನ ಯಾಕೆಂದ್ರೆ ನಾವೇ ತಯಾರು ಮಾಡಿದ್ವಿ, ನಿನ್ನ ಡೋಂಟ್ ವರಿ, ನಿನ್ನ ಮಾತು ಕೇಳ್ತೀವಿ. ಮರ್ತೋಗ್ಬಿಟ್ಟಿದ್ದೀನಿ ಈಗ ನಾನು, ಯಾಕೆಂದ್ರೆ ಎಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ನೀನು, ಭಾಳ ಇನ್ವೆಸ್ಟಿಗೇಷನ್ ಕೇಸಸ್ಗೆ ಹೋಗ್ತಾ ಇದೆಯಲ್ಲ ನೀನು, ಅದಕ್ಕೆ ಪಾಪ ಇನ್ನ ನಿಂದು ಇನ್ವೆಸ್ಟಿಗೇಷನ್ ಇನ್ನ ನಾವು ಮಾಡ್ಬೇಕಾಗಿದ್ದಲ್ಲ, ಅದಕ್ಕೆ ಮರ್ತು ಬಿಟ್ಟಿದ್ದೀನಿ ನಾನು. ನನ್ನ ಇನ್ವೆಸ್ಟಿಗೇಷನ್ ಅವ್ರ ಸಿಬಿಐ ಕೊಟ್ಬಿಡಿ. ದೊಡ್ಡ ಸಮಸ್ಯೆ ಇದ್ರೆ ಅದಕ್ಕೆ ಕೊಡಿ. ಬರುವುದೇ ಲೇಟ್, ಸಣ್ಣ ಡೈವರ್ಟ್ ನಾವೆಂತ ಹೋಗ್ತೀವಿ ನಾವು, ಮತ್ತೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇರಲಿ. ರಿಪ್ಲೈ ಮಾಡಿ ಸಚಿವ, ರಿಪ್ಲೈ ಮಾಡಿ. ಸತೀಶ್ ರೆಡ್ಡಿ ಅವರೇ, ನೀವು ರಾಮಮೂರ್ತಿ ಕೂತ್ಕೊಳ್ಳಪ್ಪ ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ. ಮುನಿರತ್ನ ಯಾಕೆಂದ್ರೆ ನಾವೇ ತಯಾರು ಮಾಡಿದ್ವಿ, ನಿನ್ನ ಡೋಂಟ್ ವರಿ, ನಿನ್ನ ಮಾತು ಕೇಳ್ತೀವಿ. ಮರ್ತೋಗ್ಬಿಟ್ಟಿದ್ದೀನಿ ಈಗ ನಾನು, ಯಾಕೆಂದ್ರೆ ಎಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ನೀನು, ಭಾಳ ಇನ್ವೆಸ್ಟಿಗೇಷನ್ ಕೇಸಸ್ಗೆ ಹೋಗ್ತಾ ಇದೆಯಲ್ಲ ನೀನು, ಅದಕ್ಕೆ ಪಾಪ ಇನ್ನ ನಿಂದು ಇನ್ವೆಸ್ಟಿಗೇಷನ್ ಇನ್ನ ನಾವು ಮಾಡ್ಬೇಕಾಗಿದ್ದಲ್ಲ, ಅದಕ್ಕೆ ಮರ್ತು ಬಿಟ್ಟಿದ್ದೀನಿ ನಾನು. ನನ್ನ ಇನ್ವೆಸ್ಟಿಗೇಷನ್ ಅವ್ರ ಸಿಬಿಐ ಕೊಟ್ಬಿಡಿ. ದೊಡ್ಡ ಸಮಸ್ಯೆ ಇದ್ರೆ ಅದಕ್ಕೆ ಕೊಡಿ. ಬರುವುದೇ ಲೇಟ್, ಸಣ್ಣ ಡೈವರ್ಟ್ ನಾವೆಂತ ಹೋಗ್ತೀವಿ ನಾವು, ಮತ್ತೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇರಲಿ. ರಿಪ್ಲೈ ಮಾಡಿ ಸಚಿವ, ರಿಪ್ಲೈ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.